ಬುರುಡೆ ಗ್ಯಾಂಗ್ನ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಸಾಕ್ಷ್ಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇವರೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಾಗಲೇ ಎಸ್ಐಟಿಗೆ ಇವರೆಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡುವಂತಹ ಒಂದು ಸಾಕ್ಷ್ಯ ಏನಾದರೂ ಸಿಕ್ತಾ? ಸುಮಾರು 10 ರಿಂದ 20 ಸಾವಿರ ರೂಪಾಯಿವರೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಹಂತ ಹಂತವಾಗಿ ದುಡ್ಡು ಹೋಗಿದೆ. ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಾಕೊಂಡ ಷಡ್ಯಂತ್ರದ ಬಂಡವಾಳ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಷಡ್ಯಂತ್ರದ ಕಾಣದ ಕೈಗಳಿಗೆ ಎಸ್ಐಟಿ ಶೋಧ. ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿದೆ ಎಸ್ಐಟಿ. 11 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಕೊಟ್ಟಿರೋದು. ಎಸ್ಐಟಿ ಅಧಿಕಾರಿಗಳಿಂದ ಈವರೆಗೆ 6 ಜನರ ವಿಚಾರಣೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ, ಎಸ್ಐಟಿ ಈ ರೀತಿಯ ಒಂದು ಕಾರ್ಯಾಚರಣೆಗೆ ಮತ್ತು ನೋಟಿಸ್ ನೀಡ್ತಾ ಇರುವಂತಹ ವಿಚಾರಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಯಾರ್ಯಾರನ್ನ ವಿಚಾರಣೆ ಕರೆದಿದ್ದಾರೆ? ಶ್ರೀಪಾದ್ ಪಾಟೀಲ್, ಏನು ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂತ ಮೂಲವನ್ನ ಕೆದಕುವುದಕ್ಕೆ ಎಸ್ಐಟಿ ಶುರು ಮಾಡಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆ ಏನಿದೆ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ಎಸ್ಐಟಿ ಕಲೆಕ್ಟ್ ಮಾಡಿರುವಂತದ್ದು. ಸುಮಾರು 6 ತಿಂಗಳ ಹಿಂದೆಯ ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ ಎಸ್ಐಟಿ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುಮಾರು 3 ಲಕ್ಷದವರೆಗೂ ಕೂಡ ಈ ತಿಮರೋಡಿ ಅವರ ತಂಡ ಏನಿದೆ ಅವರು ಹಾಕಿರುವಂತದ್ದು ಅದರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಒಮ್ಮೆಲೆ 3 ಲಕ್ಷ ಹಾಕಿಲ್ಲ, 10,000, 20,000 ಹೀಗೆ ಪದೇ ಪದೇ ಬೇರೆ ಬೇರೆ ಅವರ ಅಕೌಂಟ್ ಇಂದ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿತ್ತು. ಹೀಗಾಗಿ ಎಸ್ಐಟಿ ಸದ್ಯ 11 ಮಂದಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರು ಆಗ್ಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ದೆ. ಅದರಲ್ಲಿ 6 ಮಂದಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದ್ರೆ ತಿಮರೋಡಿ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅವರು 6 ಜನ ಈಗಾಗಲೇ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಸತ್ಯಾಂಶಗಳು ಕೂಡ ಬಯಲಾಗಿದೆ. ಅದರಲ್ಲೂ ಕೂಡ ಏನು ಗಿರೀಶ್ ಮಟ್ಟನ್ ಅವರ ಪತ್ನಿಯ ಖಾತೆಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಹೀಗೆ ಕೂಡ ಇದಕ್ಕೂ ಕೂಡ ಸಂಬಂಧಿಸಿದಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಮುಂದಿನ ಹಂತದಲ್ಲಿ ಎಸ್ಐಟಿ ಎಲ್ಲರನ್ನು ಕರೆದು ಕೂಡ ತನಿಖೆಯನ್ನು ಮಾಡಿದೆ. ಸದ್ಯ 6 ಮಂದಿಯನ್ನ ಕರೆದು ವಿಚಾರಣೆಗೆ ಒಳಪಡಿಸಿದೆ. ಇನ್ನುಳಿದ ಏನು ಜನರೇನಿದ್ದಾರೆ ಅವರನ್ನು ಕೂಡ ಕರೆದು ಎಸ್ಐಟಿ ವಿಚಾರಣೆಗೆ ಒಳಪಡಿಸಲಿದೆ. ಎಲ್ಲರನ್ನ ಕರೆದು ವಿಚಾರಣೆ ನಡೆಸಿದಾಗ ಇದರ ಸತ್ಯಾಸತ್ಯತೆ ಮತ್ತಷ್ಟು ಬಯಲಾಗಲಿಕ್ಕಿದೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಸಾಕ್ಷ್ಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇವರೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಾಗಲೇ ಎಸ್ಐಟಿಗೆ ಇವರೆಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡುವಂತಹ ಒಂದು ಸಾಕ್ಷ್ಯ ಏನಾದರೂ ಸಿಕ್ತಾ? ಸುಮಾರು 10 ರಿಂದ 20 ಸಾವಿರ ರೂಪಾಯಿವರೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಹಂತ ಹಂತವಾಗಿ ದುಡ್ಡು ಹೋಗಿದೆ. ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಾಕೊಂಡ ಷಡ್ಯಂತ್ರದ ಬಂಡವಾಳ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಷಡ್ಯಂತ್ರದ ಕಾಣದ ಕೈಗಳಿಗೆ ಎಸ್ಐಟಿ ಶೋಧ. ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿದೆ ಎಸ್ಐಟಿ. 11 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಕೊಟ್ಟಿರೋದು. ಎಸ್ಐಟಿ ಅಧಿಕಾರಿಗಳಿಂದ ಈವರೆಗೆ 6 ಜನರ ವಿಚಾರಣೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ, ಎಸ್ಐಟಿ ಈ ರೀತಿಯ ಒಂದು
ಕಾರ್ಯಾಚರಣೆಗೆ ಮತ್ತು ನೋಟಿಸ್ ನೀಡ್ತಾ ಇರುವಂತಹ ವಿಚಾರಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಯಾರ್ಯಾರನ್ನ ವಿಚಾರಣೆ ಕರೆದಿದ್ದಾರೆ? ಶ್ರೀಪಾದ್ ಪಾಟೀಲ್ ಏನು SIT ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂತ ಮೂಲವನ್ನ ಕೆದಕುವುದಕ್ಕೆ SIT ಶುರು ಮಾಡಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆ ಏನಿದೆ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ SIT ಕಲೆಕ್ಟ್ ಮಾಡಿರುವಂತದ್ದು. ಸುಮಾರು 6 ತಿಂಗಳ ಹಿಂದೆಯ ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ SIT ಈಗಾಗಲೇ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುಮಾರು 3 ಲಕ್ಷದವರೆಗೂ ಕೂಡ ಈ ತಿಮರೋಡಿ ಅವರ ತಂಡ ಏನಿದೆ ಅವರು ಹಾಕಿರುವಂತದ್ದು ಅದರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಒಮ್ಮೆಲೆ 3 ಲಕ್ಷ ಹಾಕಿಲ್ಲ, 10,000 20,000 ಹೀಗೆ ಪದೇ ಪದೇ ಬೇರೆ ಬೇರೆ ಅವರ ಅಕೌಂಟ್ ಇಂದ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿತ್ತು. ಹೀಗಾಗಿ SIT ಸದ್ಯ 11 ಮಂದಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರು ಆಗ್ಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ದೆ. ಅದರಲ್ಲಿ 6 ಮಂದಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದ್ರೆ ತಿಮರೋಡಿ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅವರು 6 ಜನ ಈಗಾಗಲೇ SIT ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಸತ್ಯಾಂಶಗಳು ಕೂಡ ಬಯಲಾಗಿದೆ. ಅದರಲ್ಲೂ ಕೂಡ ಏನು ಗಿರೀಶ್ ಮಟ್ಟಣ್ಣ ಅವರ ಪತ್ನಿಯ ಖಾತೆಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಹೀಗೆ ಕೂಡ ಇದಕ್ಕೂ ಕೂಡ ಸಂಬಂಧಿಸಿದಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಮುಂದಿನ ಹಂತದಲ್ಲಿ SIT ಎಲ್ಲರನ್ನು ಕರೆದು ಕೂಡ ತನಿಖೆಯನ್ನು ಮಾಡಿದೆ. ಸದ್ಯ 6 ಮಂದಿಯನ್ನ ಕರೆದು ವಿಚಾರಣೆಗೆ ಒಳಪಡಿಸಿದೆ. ಇನ್ನುಳಿದ ಏನು ಜನರೇನಿದ್ದಾರೆ ಅವರನ್ನು ಕೂಡ ಕರೆದು SIT ವಿಚಾರಣೆಗೆ ಒಳಪಡಿಸಲಿದೆ. ಎಲ್ಲರನ್ನ ಕರೆದು ವಿಚಾರಣೆ ನಡೆಸಿದಾಗ ಇದರ ಸತ್ಯಾಸತ್ಯತೆ ಮತ್ತಷ್ಟು ಬಯಲಾಗಲಿಕ್ಕಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರಕ್ಕೆ SITಗೆ ಸಾಕ್ಷ್ಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇವರೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಾಗಲೇ SITಗೆ ಇವರೆಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡುವಂತಹ ಒಂದು ಸಾಕ್ಷ್ಯ ಏನಾದರೂ ಸಿಕ್ತಾ? ಸುಮಾರು 10 ರಿಂದ 20 ಸಾವಿರ ರೂಪಾಯಿವರೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಹಂತ ಹಂತವಾಗಿ ದುಡ್ಡು ಹೋಗಿದೆ. ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಾಕೊಂಡ ಷಡ್ಯಂತ್ರದ ಬಂಡವಾಳ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಷಡ್ಯಂತ್ರದ ಕಾಣದ ಕೈಗಳಿಗೆ SIT ಶೋಧ. ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿದೆ SIT. 11 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದೆ SIT. ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಕೊಟ್ಟಿರೋದು. SIT ಅಧಿಕಾರಿಗಳಿಂದ ಈವರೆಗೆ 6 ಜನರ ವಿಚಾರಣೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ, SIT ಈ ರೀತಿಯ ಒಂದು ಕಾರ್ಯಾಚರಣೆಗೆ ಮತ್ತು ನೋಟಿಸ್ ನೀಡ್ತಾ ಇರುವಂತಹ ವಿಚಾರಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಯಾರ್ಯಾರನ್ನ ವಿಚಾರಣೆ ಕರೆದಿದ್ದಾರೆ? ಶ್ರೀಪಾದ್ ಪಾಟೀಲ್ ಏನು SIT ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂತ ಮೂಲವನ್ನ ಕೆದಕುವುದಕ್ಕೆ SIT ಶುರು ಮಾಡಿದೆ. ಅಂದ್ರೆ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆ ಏನಿದೆ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ SIT ಕಲೆಕ್ಟ್ ಮಾಡಿರುವಂತದ್ದು. ಸುಮಾರು 6 ತಿಂಗಳ ಹಿಂದೆಯ ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ SIT ಈಗಾಗಲೇ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ಯಾರೆಲ್ಲ ಹಣ ಹಾಕಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುಮಾರು 3 ಲಕ್ಷದವರೆಗೂ ಕೂಡ ಈ ತಿಮರೋಡಿ ಅವರ ತಂಡ ಏನಿದೆ ಅವರು ಹಾಕಿರುವಂತದ್ದು ಅದರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಒಮ್ಮೆಲೆ 3 ಲಕ್ಷ ಹಾಕಿಲ್ಲ, 10,000 20,000 ಹೀಗೆ ಪದೇ ಪದೇ ಬೇರೆ ಬೇರೆ ಅವರ ಅಕೌಂಟ್ ಇಂದ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿತ್ತು. ಹೀಗಾಗಿ SIT ಸದ್ಯ 11 ಮಂದಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರು ಆಗ್ಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ದೆ. ಅದರಲ್ಲಿ 6 ಮಂದಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದ್ರೆ ತಿಮರೋಡಿ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅವರು 6 ಜನ ಈಗಾಗಲೇ SIT ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಸತ್ಯಾಂಶಗಳು ಕೂಡ ಬಯಲಾಗಿದೆ. ಅದರಲ್ಲೂ ಕೂಡ ಏನು ಗಿರೀಶ್ ಮಟ್ಟಣ್ಣ ಅವರ ಪತ್ನಿಯ ಖಾತೆಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಹೀಗೆ ಕೂಡ ಇದಕ್ಕೂ ಕೂಡ ಸಂಬಂಧಿಸಿದಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಮುಂದಿನ ಹಂತದಲ್ಲಿ SIT ಎಲ್ಲರನ್ನು ಕರೆದು ಕೂಡ ತನಿಖೆಯನ್ನು ಮಾಡಿದೆ. ಸದ್ಯ 6 ಮಂದಿಯನ್ನ ಕರೆದು ವಿಚಾರಣೆಗೆ ಒಳಪಡಿಸಿದೆ. ಇನ್ನುಳಿದ
ಉಳಿದ ಏನು ಜನರೇನಿದ್ದಾರೆ ಅವರನ್ನು ಕೂಡ ಕರೆದು SIT ವಿಚಾರಣೆಗೆ ಒಳಪಡಿಸಲಿದೆ. ಎಲ್ಲರನ್ನ ಕರೆದು ವಿಚಾರಣೆ ನಡೆಸಿದಾಗ ಇದರ ಸತ್ಯಾಸತ್ಯತೆ ಮತ್ತಷ್ಟು ಬಯಲಾಗ್ಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.